ಹಲೋ, ನಮಸ್ಕಾರ. ಬನ್ನಿ ನಮ್ಮ ಬೆಳಿಗುಂಡೂಸ್ ಕಿಚನ್‌ಗೆ. ಯಾರಿಗೆಲ್ಲ ಸಾರು ಇಷ್ಟ ಅಂತ ಹೇಳ್ಬಿಡಿ. ಆಮೇಲೆ ನಾನು ಮಾಡೋದನ್ನ ಹೇಗೆ ಅಂತ ತೋರಿಸ್ಕೊಡ್ತೀನಿ. ಸಾರು ಇದು ಉಡುಪಿ ಶೈಲಿಯಲ್ಲಿ ಮಾಡಿರುವಂಥ ಸಾರು. ನಮ್ಮ ಚಾನಲ್‌ನಲ್ಲಿ ಆಲ್ರೆಡಿ ಅಮ್ಮ ಸಾರಿನ ಪುಡಿ ಮಾಡಿದ್ದಾರೆ. ಇದು ನಮ್ಮ ಗ್ರಾಮೀಣ್ ಸ್ಟೈಲಲ್ಲಿ ಮಾಡುವಂಥದ್ದು. ಆದರೆ ಇವತ್ತು ನಾನು ಮಾಡ್ತಾ ಇರೋದು ಉಡುಪಿ ಕರ್ನಾಟಕದಲ್ಲಿ ಮಾಡ್ತಾರಲ್ಲ, ಅಂದರೆ ಉಡುಪಿ ಕಡೆ ಮಠಗಳಲ್ಲಿ, ದೇವಸ್ಥಾನಗಳಲ್ಲಿ ಅಥವಾ ಒಂದು ಹೋಟೆಲ್ಗಳಲ್ಲಿ ಆ ಥರ ಸಾರು ಮಾಡೋದು ಹೇಗೆ ಅಂತ ನಾನಿವತ್ತು ತೋರಿಸ್ಕೊಡ್ತೀನಿ. ನಾನಿಲ್ಲಿ ಏನು ಮೆಜರ್ಮೆಂಟ್ಸ್ ಹೇಳ್ತೀನಿ ಅದೇ ರೀತಿ ಹಾಕೊಂಡ್ಬಿಟ್ಟು ಮಾಡಿಬಿಟ್ಟು ಹೇಗಿತ್ತು ರುಚಿ ಅಂತ ಹೇಳಿ. ಎಲ್ಲಿಗೆ ಬರಬೇಕು ಅಂತ ಕೇಳಿದ್ರಾ? ಬನ್ನಿ ನಮ್ಮ ಬೆಳ್ಳಿಗುಂಡೂಸ್ ಚಾನಲ್ಗೆ. ಇವತ್ತು ನಾವು ಬಿಸಿ ಬಿಸಿಯಾಗಿ ಉಡುಪಿ ಶೈಲಿಯಲ್ಲಿ ಸಾರು ಮಾಡಿಬಿಟ್ಟು ತಿನ್ನೋಣ. ಸಾರಿನ ಪುಡಿ ಕೂಡ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ನೋಡಿ, ನಾನು ಎಲ್ಲ ಅಳತೆನೂ ಈ ಒಂದು ಬಟ್ಲು ಇಟ್ಕೊಂಡಿದ್ದೀನಲ್ಲ, ಈ ಬಟ್ಲ ಅಳತೆನಲ್ಲಿ ಮಾಡ್ತಾ ಇದ್ದೀನಿ. ನೀವು ನಿಮಗೆ ಸರಿಯಾಗಿರುವಂಥ ಬಟ್ಲನ್ನ ಇಟ್ಕೊಂಡು ನೀವು ಹಾಕೋಬೋದು. ಲೈಕ್ ಲೋಟಾನೋ ಅಥವಾ ಎಂಥದಾದರೂ ಹಾಕ್ಕೊಂಡು ನೀವು ಮಾಡ್ಬೋದು. ಈ ಕಟೋರಿನಲ್ಲಿ ನಾನು ಒಂದು 3 ಕಟೋರಿ ಅಂದರೆ 3 ಬಟ್ಲಷ್ಟು ನಾನು ಕೊತ್ತಂಬರಿ ಬೀಜ ತಗೋತಾ ಇದ್ದೀನಿ. ಅದಕ್ಕೆ 2ರಿಂದ 3 ಸ್ಪೂನ್ ಆಯಿಲ್ನ ಹಾಕ್ಕೊಂಡು ಇದನ್ನು ಚೆನ್ನಾಗೆ ಫ್ರೈ ಮಾಡ್ಕೋತೀನಿ. ನಾವು ಯಾವುದನ್ನೇ ಆಗಲಿ ಫ್ರೈ ಮಾಡಬೇಕಾದ್ರೆ ಮೀಡಿಯಮ್ ಉರಿನಲ್ಲೇ ಇಟ್ಕೊಂಡು ಫ್ರೈ ಮಾಡಬೇಕು. ಕೆಂಪಗೆ ಫ್ರೈ ಮಾಡ್ಕೋಬೇಕು, ಸೀದಿಸ್ಬಾರ್ದು. ಸೊ ಕೆಂಪಗೆ ಫ್ರೈ ಮಾಡ್ಕೋಬೇಕು. ಈಗ ಇದನ್ನ ಒಂದು ಪಾತ್ರೆಗೆ ನಾನು ಬಗ್ಸಿ ಇಟ್ಕೋತಾ ಇದ್ದೀನಿ. ಯಾಕೆಂದ್ರೆ ಮಿಕ್ಸಿಗೆ ಹಾಕೋ ಮುಂಚೆ ಇದೆಲ್ಲ ಆರಿರ್ಬೇಕಲ್ವಾ. ಸೊ ಒಂದು ದೊಡ್ಡ ಪಾತ್ರೆನಲ್ಲಿ ಎಲ್ಲವನ್ನು ನಾನು ಈ ಥರ ಫ್ರೈ ಮಾಡಿಕೊಂಡು ಇಟ್ಕೋತಾ ಇದ್ದೀನಿ. ಈಗ ಅದೇ ಬಟ್ಲಳತೆನಲ್ಲಿ 1/4 ಬಟ್ಲಷ್ಟು ನಾನು ಜೀರಿಗೆ ತಗೋತಾ ಇದ್ದೀನಿ. ಇದು 1/4 ಆದರೂ ತಗೋಬೋದು, ಇಲ್ಲ 1/2 ತಗೋಬೋದು. ಸ್ವಲ್ಪ ಜೀರಿಗೆ ಮುಂದಕ್ಕಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ನಾನು 1/4 ತಗೋತಾ ಇದ್ದೀನಿ. ಆ ಥರ ಇದು ನನಗೆ ಘಮ ಇಷ್ಟ. ಸೊ ನೀವು 1/2 ಬೇಕಾದರೂ ಹಾಕೋಬೋದು. ಇದು ಅಷ್ಟೇ ಕೆಂಪಗೆ ಹುರ್ಕೊಳ್ಳಿ. ಈಗ ಅದೇ ಬಾಣಲೆಗೆ ನಾನೊಂದು 1/4 ಕಪ್ ಆಗುವಷ್ಟು ಮೆಂತ್ಯ ತಗೋತಾ ಇದ್ದೀನಿ. ಅದಕ್ಕೂ ಅಷ್ಟೇ 1 ಸ್ಪೂನ್ ಆಯಿಲ್ ಹಾಕಿ ಚೆನ್ನಾಗೆ ಕೆಂಪಗೆ ಫ್ರೈ ಮಾಡ್ಕೊಳ್ಳೋಣ. ಇದೇ ಬಾಣಲೆಗೆ ನಾನು ಕರಿಬೇವು ಸೊಪ್ಪು 1 ಬಟ್ಲು, ಇವಾಗ ಏನು ನಾನು ತೊಗೊತಾ ಇದ್ದೀನಿ ಅಳತೆಗಳು, ಅದೇ ಬಟ್ಲಲ್ಲಿ ಕರಿಬೇವು ಸೊಪ್ಪು ಕೂಡ ಚೆನ್ನಾಗೆ ಒರೆಸಿ ತೊಳೆದು ನಾನು 1 ಕಪ್ಪಷ್ಟು ತೊಗೊಂಡಿದ್ದೀನಿ. ಇದು ಕೂಡ ಗರಿಗರಿ ಆಗುವಷ್ಟು ಹುರಿದು ನಾವು ಎಲ್ಲಾನು ಪಕ್ಕಕ್ಕೆ ಇಟ್ಕೊಳ್ಳೋಣ. ಈಗ ಮೆಣಸಿನ್ಕಾಯಿ, ನಾನಿದು ಬ್ಯಾಡಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಈ ಥರ ಒಂದು ಸಣ್ಣ ತಟ್ಟೆನಲ್ಲಿ 3 ತಟ್ಟೆಯಷ್ಟು ತೊಗೊಂಡಿದ್ದೀನಿ. ಅಂದರೆ ನಿಮಗೆ ತೂಕದ ಲೆಕ್ಕದಲ್ಲಿ ಹೇಳಬೇಕು ಅಂದರೆ ಒಂದು 150ರಿಂದ 200 ಗ್ರಾಮ್ ಅಷ್ಟು ಒಣಮೆಣಸಿನ್ಕಾಯಿ. ಇದು ಅಷ್ಟೇ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ. ಸೊ ನಾನು 3 ತಟ್ಟೆಯಷ್ಟು ತೊಗೊಂಡಿದ್ದೀನಿ. ಕ್ಲಿಪ್ಪಿಂಗ್ 1 ತಟ್ಟೆದು ಮಿಸ್ ಆಗಿದೆ. ಸೊ ನೋಡಿ, ಈಗ ಇದನ್ನು ಸೈಡ್ಗೆ ಇಟ್ಬಿಟ್ಟು ನಾನು ಸಾರಿಗೆ ಹೇಗೆ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತೀನಿ. ಈ ಥರ ಒಂದು ಪಾವಷ್ಟು ಬೇಳೆ ತಗೋತಾ ಇದ್ದೀನಿ. ಇದನ್ನು ತೊಳ್ಕೊಂಡು ಇದಕ್ಕೆ ಡಬಲ್ ನೀರು ಹಾಕಿ, ಹಾಗೆ ಇದ್ರ ಜೊತೆಗೆ ಒಂಚೂರು ಮಾಮೂಲಿ ಅರಿಶಿನ, ಒಂಚೂರು ಎಣ್ಣೆ, ನಾವು ಬೇಳೆ ಎಲ್ಲ ಬೇಯಿಸ್ಕೊತೀವಲ್ಲ ಸೇಮ್ ಅದೇ ರೀತಿ. ಅದ್ರ ಜೊತೆಗೆ ನಾನೇನು ಮಾಡ್ತಾಯಿದ್ದೀನಿ, ಹಸಿಮೆಣಸಿನ್ಕಾಯಿನ ಒಂದು 3 ಮೆಣಸಿನ್ಕಾಯಿಯಷ್ಟು ಕಟ್ ಮಾಡಿ ಹಾಕೋತಾ ಇದ್ದೀನಿ. ಉದ್ದುದ್ದಕ್ಕೆ ಕಟ್ ಮಾಡಿ ಸೀಳ್ಬಿಟ್ಟು ಈ ಥರ ಹಾಕ್ಕೊಳ್ಳಿ. ಇದರ ಜೊತೆಗೆ ಒಂದು 3 ಟೊಮೆಟೊ, ನಾಟಿ ಟೊಮೆಟೊ ತೊಗೊಂಡಿದ್ದೀನಿ. ಇದನ್ನಿಷ್ಟನ್ನು ಹಾಕಿಬಿಟ್ಟು ಇದನ್ನು ಸರಿ ಸುಮಾರು 1 ಅಥವಾ 2 ಸತಿ, ಅಂದರೆ ಮೆತ್ತಗಾಗಿ ಬೇಯಬೇಕು. ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡ್ರೆ 1 ಸತಿ ಕೂಗಿಸ್ಕೊಳ್ಳಿ, ಇಲ್ಲಾಂದರೆ 2 ಸತಿ ಕೂಗಿಸಿ. ಈಗ ನೋಡಿ ಆರಿದ್ದಾಗಿದೆ. ನಾನು ಇದನ್ನು ಒಂದು ಪಾತ್ರೆಗೆ ಬಗ್ಗಿಸ್ಕೊತಾ ಇದ್ದೀನಿ. ಏನು ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು. ನಾವು ಪುಡಿ ಮಾಡಬೇಕಾದ್ರೆ ಒಂದು ಗಮನ ಏನಂತಂದರೆ, ತುಂಬ ಇದನ್ನು ನುಣ್ಣಗೆ ಪುಡಿ ಮಾಡ್ಕೋಬೇಡಿ. ಒಂದು ಸ್ವಲ್ಪ ನಮಗೆ ಒಣಮೆಣಸಿನ್ಕಾಯಿ ಬೀಜಗಳು ಕಾಣಿಸ್ತಾ ಇರಬೇಕು.
ನೋಡಿ ಈ ಥರ ತುಂಬ ನುಣ್ಣಗಿರಬಾರ್ದು. ಈ ರೀತಿ ಮಾಡ್ಕೋಬೇಕು. ಇದ್ರಲ್ಲಿ ನಮಗೆ ಬೀಜ ಕೂಡ ಕಾಣಿಸ್ತಾ ಇದೆ ನೋಡಿ. ಈಗ ನಾವು ಸಾರಿಗೆ ಎಷ್ಟು ಪುಡಿ ಹಾಕಬೇಕು ಅನ್ನೋದನ್ನು ಕೂಡ ನಾನು ತೋರಿಸ್ಕೊಡ್ತೀನಿ. ಇದನ್ನ ಒಂದು ಏರ್ ಟೈಟ್ ಕಂಟೈನರಲ್ಲಿ ಹಾಕಿ ನೀವು ಒಂದು 6 ತಿಂಗಳವರೆಗೂ ನಾವು ಇದನ್ನ ಜೋಪಾನ ಮಾಡಿ ಇಟ್ಕೋಬಹುದು. ಹೊರಗಡೆನೆ, ಫ್ರಿಜ್ಜಲ್ಲಲ್ಲ, ಹೊರಗಡೆನೆ ಕೂಡ ಇಟ್ಕೋಬಹುದು. ಆದರೆ ಏರ್ ಟೈಟ್ ಕಂಟೈನರಲ್ಲಿ ಹಾಕಿ ಅದು ಘಮ ಹೋಗದೆ ಇರೋ ಥರ. ಈಗ ನೋಡಿ ಬೇಳೆ ಚೆನ್ನಾಗಿ ಬೆಂದಿದೆ. ಬೇಳೆ, ಟೊಮೆಟೊ, ಮೆಣಸಿನ್ಕಾಯಿ ಎಲ್ಲ ಬೆಂದಿದೆ. ಈಗ ಇದನ್ನ ಕಡ್ಕೋಬೇಕು. ಕಡ್ಕೊಳ್ಳೋದಕ್ಕೆ ಮುಂಚೆ ನಾವಿಲ್ಲಿ ಏನು ಬೇಳೆ ತೊಗೊಂಡಿದ್ದೀವಿ ಅದಕ್ಕೆ 4ರಷ್ಟು ನೀರು ಹಾಕೋಬೇಕು. ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕಡಿದ್ಬಿಟ್ಟು ಈಗ ನೋಡಿ ನಾನು ಪುಡಿ ಎಷ್ಟು ಹಾಕ್ತಾ ಇದ್ದೀನಿ ಅಂತ. 1, 2 ಹಾಗೆ 3 ಸ್ಪೂನಷ್ಟು ಪುಡಿ ಹಾಕಿದ್ದೀನಿ ಇದಕ್ಕೆ. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡು ಬಿಡೋಣ. ಈಗ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ನಿಮ್ಮ ರುಚಿಗೆ ಎಷ್ಟು ಬೇಕೋ ಅದು ನೋಡಿಕೊಂಡು ಹಾಕ್ಕೋಬೋದು. ಹಾಗೆ ನಾನಿಲ್ಲಿ ಹುಣಸೆ ಹಣ್ಣು ಪೇಸ್ಟ್ ಹಾಕ್ತಾಯಿದ್ದೀನಿ. ಹುಣಸೆ ಹಣ್ಣನ್ನ ಹಾಕಬೇಕಾ? ಟೊಮೆಟೊ ಹಾಕಿದ್ದೀವಿ, ಹೌದು ಹಾಕಬೇಕು. ಒಂದು ಸ್ವಲ್ಪ ಹಾಕಿ. ಐದರ್ ಟೊಮೆಟೊ ಹುಣಸೆ ಹಣ್ಣು ಪೇಸ್ಟ್ ಹಾಕ್ಬೋದು, ಇಲ್ಲಾಂದರೆ ರಸ ಕೂಡ ತೆಗೆದು ಹಾಕ್ಬೋದು. ಹಾಗೆ ಒಂದು ಸಣ್ಣ ಉಂಡೆ ಬೆಲ್ಲ ಕೂಡ ಹಾಕ್ತಾಯಿದ್ದೀನಿ. ನೋಡಿ ಇಷ್ಟು ನೀರು ಹಾಕಿದ್ರೂ ಕೂಡ ಅದು ಇನ್ನೂ ಬೇಳೆ ಬೇಳೆ ಕಾಣಿಸ್ತಾ ಇದೆ. ನಮಗೆ ಆ ಥರ ಬೇಳೆ ಬೇಳೆ ಕಾಣಿಸ್ಬಾರ್ದು. ಸಾರು ಯಾವತ್ತು ಸ್ವಲ್ಪ ತಿಳಿಯಾಗೆ ಬೇಳೆ ಕಾಣಿಸ್ದೇ ಇರೋ ಥರ ಇರಬೇಕು. ಈಗ ಇದನ್ನು ಚೆನ್ನಾಗಿ ಕುದಿಯೋಕ್ಕೆ ಆ ಕಡೆಗೆ ಬಿಟ್ಬಿಟ್ಟು ಈ ಕಡೆ ಒಂದು ಬಾಣಲೆನಲ್ಲಿ, ಸಣ್ಣ ಬಾಣಲೆನಲ್ಲಿ ಒಂದು ಸಣ್ಣ ಒಗ್ಗರಣೆ ಮಾಡ್ಕೊಳ್ಳೋಣ. ಅದಕ್ಕೆ ತುಪ್ಪ ಹಾಕೋತಾ ಇದ್ದೀನಿ. ತುಪ್ಪದ ಒಗ್ಗರಣೆ ತುಂಬ ಚೆನ್ನಾಗಿರುತ್ತೆ. ತುಪ್ಪ ಕಾಯೋ ಅಷ್ಟೊತ್ತಿಗೆ ಇದಕ್ಕೆ ಒಂದು ಚೂರು ಕರಿಬೇವು ಹಾಗೆ ಒಂದು ಚೂರು ಕೊತ್ತಂಬರಿ ಸೊಪ್ಪು ಎರಡನ್ನೂ ಕೈಯಲ್ಲೇ ಈ ಥರ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಕೈಯಲ್ಲಿ ಕಟ್ ಮಾಡಿ ಹಾಕಿದ್ರೇ ಟೇಸ್ಟ್ ಹೆಚ್ಚಿ ಹಾಕೋದ್ರಕ್ಕಿಂತ. ಈಗ ನೋಡಿ ನಾನು ಇದಕ್ಕೆ ಒಂಚೂರು ಸಾಸಿವೆ, ಇಂಗು ಹಾಗೆ ಎರಡೇ 2 ಒಣಮೆಣಸಿನ್ಕಾಯಿ ಒಗ್ಗರಣೆಗೆ. ಎಸ್, ಡನ್. ಇಷ್ಟೇ ಸಾರು. ಆದರೆ ಒಂದೇನು ಗೊತ್ತಾ, ಈ ಸಾರು ಘಮ ಟೇಸ್ಟ್ ಯಾವಾಗ ಬರುತ್ತೆ, ಈ ಸಾರು ಒಂದು ಸುಮಾರು 15 ನಿಮಿಷ ಚೆನ್ನಾಗಿ ಈ ಥರ ಕುದಿಬೇಕು. ಕುದಿ ಹತ್ತೋವರೆಗೂ ಜೋರು ಉರಿನಲ್ಲಿ ಇಟ್ಕೊಳ್ಳಿ. ಆಮೇಲೆ ಸಣ್ಣ ಉರಿ ಮಾಡಿಬಿಟ್ಟು ಬಿಟ್ಬಿಡಿ. ಅದು ಸ್ವಲ್ಪ ನೀರು ಕೂಡ ಅಟ್ಟಿಸ್ಬೇಕು. ಕುದ್ದು ಸ್ವಲ್ಪ ನೀರು ಅಟ್ಟಿಸ್ಬೇಕು. ಆವಾಗಲೇ ಅದರ ಟೇಸ್ಟು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಲೆವೆಲಲ್ಲಿರುತ್ತೆ. ಈಗ ಸರ್ವಿಂಗ್ ಬೌಲ್ಗೆ ಬಗ್ಗಿಸ್ಕೊಂಡ್ಬಿಡಿ. ಯಾರಿಗೆಲ್ಲ ಇಷ್ಟ ಈ ಸಾರು ಹೇಳಿ? ಮಕ್ಕಳಿಂದ ದೊಡ್ಡೋರವರೆಗೂ ಎಲ್ಲರೂ ಇಷ್ಟಪಡುವಂಥ ಉಡುಪಿ ಶೈಲಿಯಲ್ಲಿ ಮಾಡಿರೋವಂಥ ಸಾರು. ಮಠದಲ್ಲಿ, ದೇವಸ್ಥಾನದಲ್ಲಿ ಹಾಗೆ ಹೋಟೆಲ್ಗಳಲ್ಲಿ ಎಲ್ಲ ಕಡೆಗೂ ತಿಂದಾಗ ತುಂಬ ಚೆನ್ನಾಗಿದೆ ಅಂತೀವಿ ಅಲ್ವಾ? ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.